ಮಕರ ಸಂಕ್ರಾಂತಿ ಎಲ್ಲರಿಗೂ. ಈ ವರ್ಷದ ಮೊದಲ ಹಬ್ಬ ಅದು ಸಂಕ್ರಾಂತಿ ಹಬ್ಬ. ಸೊ ಎಲ್ಲರೂ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲೂ ತುಂಬ ಖುಷಿಯಿಂದ ಹಬ್ಬನ ಆಚರಿಸಿದ್ವಿ. ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಏನೇನೆಲ್ಲ ಮಾಡಿದ್ವಿ ಈ ದಿನ ತೋರಿಸ್ತೀನಿ ಬನ್ನಿ. ಅವನಿಗಿನ್ನ ಗೊತ್ತಾಗಿಲ್ಲ ಅವನಿಗೆ. ಇವರು ಡಾಕ್ಟರ್ ರಶ್ಮಿತಾ ಅಂತ. ಸೊ ತುಂಬ ಬೇಗನೆ ಮನೆಗೆ ಬಂದ್ಬಿಟ್ಟಿದ್ಲು ಈ ಸರಿ. ಹಿಂಗೆ ರೆಡಿಯಾಗಿದೆ. ಕೊಡು, ಏನಕ್ಕೆ ಬಂದೆ? ಏನು ಕೊಡಕ್ಕೆ ಬಂದೆ ನನಗೆ? ಪೂಜೆ ಆಗಿಲ್ಲ ಅಂದಲ್ಲ, ಅದಕ್ಕೆ ಓಕೆ, ಪೂಜೆ ಮಾಡ್ಕೊ ಬರ್ತೀನಿ ತಾಳು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಈ ವರ್ಷ ಇನ್ನು ಮುಂದೆ ಅಂತ ಅಂದ್ಕೊಂಡು ಅಲ್ಲಿ ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ಮನೆಗೆ ಹೋದೆ. ಸೊ ಒಳ್ಳೆ ಫೋಟೋ ತೆಗೊಳ್ಳೋಣ ಅಂದ ತಕ್ಷಣ ಹೇರ್ ಕ್ಲಿಪ್ ಬಿಚ್ತಾ ಇದ್ದಾಳೆ. ನಾವು ಹುಡುಗಿರೇ ಆಗಲ್ಲ, ಫೋಟೋ ವೀಡಿಯೋಸ್ ಅಂದ ತಕ್ಷಣ ಫುಲ್ ಲೂಸ್ ಹೇರ್ ಬಿಟ್ಕೊಂಡು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಹೆಸರೇನು? ಖುಷಿ. ಮಕ್ಳಿಗೆ ಹೆಸರು ಇಟ್ಟಿದ್ದೀರಲ್ರಿ? ಸಿರಿ ಇಟ್ಟಿರೋದಂತೆ. ನಮ್ಮ ಅಮ್ಮಗೆ ಹೇಳ್ತಾ ಇದ್ದೀನಿ, ನಾಯಿ ಹೆಸರು ಬೇರೆ ಇಡಿ ಅಂತ. ಪಾಪ ಅದು ನಡುಗ್ತೈತೆ. ಹೆಂಗ್ ತಿಂತಾ ಇತ್ತು ಗೊತ್ತಾ? ಬರೀ ಅಲ್ಲಿ ಫೋಟೋ ವೀಡಿಯೋಸ್ ತೆಕ್ಕೊಂಡು ನನ್ನ ಫ್ರೆಂಡ್ಗೆ ಟಾಟಾ ಹೇಳಿ ನಾನು ಆಮೇಲೆ ಸ್ವಲ್ಪ ಸರ್ವಿಸ್ ಸ್ಟೇಷನಲ್ಲಿ ಕೆಲಸ ಇತ್ತು, ಲಾರಿ ಎಲ್ಲ ಸರ್ವಿಸ್ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ನಮ್ಮ ಅಪ್ಪಗೆ ಏನೋ ಕೊಡೋದಿತ್ತು, ಕೊಟ್ಬಿಟ್ಟು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿದರು. ಇದರಲ್ಲಿ ಚಿಲ್ಕಾವರೆಕಾಳು ಸಾರು, ಕಡುಬು, ಆ ಕಡೆ ಗೆಣಸು ಆ್ಯಂಡ್ ಸಂಕ್ರಾಂತಿ ಫೇವ್ರೆಟ್ ಪಾರ್ಟ್ ನನಗೆ ಸಂಕ್ರಾಂತಿ ಹಬ್ಬ ಅಂದ್ರೇ ಇಷ್ಟ, ಯಾಕಂದರೆ ಅವರೆಕಾಳು ಬೇಯಿಸ್ತಾರೆ ಆ ಹಬ್ಬದಲ್ಲಿ. ವಾವ್. ಆಮೇಲೆ ಮತ್ತೆ ಇನ್ನೊಂದು ಸರಿ ಎಡೆ ಇಟ್ಟು ಪೂಜೆ ಮಾಡಿ ನಾವು ಇವಾಗ ನಮ್ಮ ಗಾಡಿ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿದು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸು, ಬನ್ನಿ. ಈ ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ದಿನವೇ ನಾವು ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಹೊಸ ಗಾಡಿ ತೊಗೊಂಡಿದ್ದೀವಿ. ಸೊ ಇಟಾಚಿನ ಪೂಜೆ ಮಾಡಿಸ್ಬೇಕಿತ್ತು, ಹಾಗಾಗಿ ಎಲ್ಲದನ್ನು ಪೂಜೆ ಮಾಡ್ತಾಯಿದ್ದೀವಿ. ಸೊ ಲಾಸ್ಟ್ ಇಯರ್ ನಾವು ಟ್ರಾಕ್ಟರ್ ಪೂಜೆ ಮಾಡಿಸಿದ್ವಿ ಹಬ್ಬದ ದಿನವೇ. ಸೊ ಇಯರ್ ಇನ್ನೊಂದು ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಹಾಕಲ್ಲ ನನ್ನ ಬ್ಲಾಗಲ್ಲಿ ಹಾಕಲ್ಲ. ನಾವು ಪೂಜೆ ಮಾಡಿಸೋ ಅಷ್ಟರಲ್ಲಿ ಸಂಜೆ ಆಯಿತು. ಸೊ ತುಂಬ ಡಾರ್ಕ್ ಆಯಿತು, ವೀಡಿಯೋ ಎಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆ್ಯಂಡ್ ನಾವು ಪೂಜೆ ಮಾಡಿಸಿರೋ ಟೆಂಪಲ್ ಗುಹೆ ಕಲ್ಲಮ್ಮ ಟೆಂಪಲ್ ಅಂತ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ತುಂಬ ಖುಷಿಯಿಂದ ಹಬ್ಬನ ಆಚರಿಸಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೇಳ್ಬಿರೋಣ ಅಂದ್ಬಿಟ್ಟು ಕೆಲವೊಂದು ಫ್ರೆಂಡ್ಸ್ ಮನೆಗೆ ಹೋದ್ವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.